ಉಪನ್ಯಾಸಕರು ಗಣಕ ವಿಜ್ಞಾನ ವಿಭಾಗ ಕೊಟ್ರೇಶ್ವರ ಪದವಿ ಕಾಲೇಜ್ ಕೊಟ್ಟೂರು. ನಾವು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಪೇಪರ್ 4 ಸೆಮ್ನವರೆಗಿದೆ. BA BSc BCom 4 ಸೆಮ್, ನಾನ್ ಕಂಪ್ಯೂಟರ್ ಸೈನ್ಸ್ BSc. ಓಕೆ, ಆಲ್ರೆಡಿ ಸಿ ಲ್ಯಾಂಗ್ವೇಜ್ ಅನ್ನು ನಾವು 4 ಸೆಮ್ ಅಲ್ಲಿ ಕಲಿತಾ ಇದ್ದೀವಿ. 3 ಯೂನಿಟ್ ಸಿ ಲ್ಯಾಂಗ್ವೇಜ್ ಇದೆ, ಮತ್ತೆ ನಂಬರ್ ಸಿಸ್ಟಮ್ಸ್ ಇದೆ, ಮತ್ತೆ ಇಂಟರ್ನೆಟ್ ಟೂಲ್ಸ್ ಬಗ್ಗೆ ನಾವು ಕ್ಲಾಸಲ್ಲಿ ಕಲಿತಾ ಇದ್ದೀವಿ. ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ ಸಿ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಬಗ್ಗೆ ನೋಡೋಣ. ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು? ಓಕೆ, ಎಕ್ಸ್ಪ್ರೆಷನ್ಸ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ಸ್. ಕಾಂಬಿನೇಷನ್ ಆಫ್ ಆಪರೇಟರ್ಸ್. ಆಪರೇಟರ್ಸ್ ಅಂದ್ರೆ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಆಸ್ಟರಿಸ್ಕ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು. ಓಕೆ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಅಂಡ್ ಆಪರಾಂಡ್ಸ್. ನಾ ಕ್ಲಾಸಲ್ಲಿ ಹೇಳಿದ್ದೀನಿ ಎ ಪ್ಲಸ್ ಬಿ, ಎ ಪ್ಲಸ್ ಬಿ. ಓಕೆ, ಎ ಅನ್ನೋದು ಆಪರೆಂಟ್ OPD, ಪ್ಲಸ್ ಅನ್ನೋದು ಆಪರೇಟರ್. ಓಕೆ, ಬಿ ಅನ್ನೋದು ಆಪರೆಂಟ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಅಂಡ್ ಆಪರೆಂಟ್ಸ್ that computes to a specific value. This is called expressions. Okay, 2 marks ಕೇಳ್ತಾರೆ what is expression ಅಂತ ಎಕ್ಸಾಮ್ ಅಲ್ಲಿ. ಅವಾಗ ನೀವು ಈ ಡೆಫಿನಿಷನ್ ಅನ್ನ ಬರೀಬೇಕು. It is a combination of operators and operands. Okay, a plus b, a minus b. ಓಕೆನಾ? ಆಲ್ರೆಡಿ ನೀವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಸಮ್ ಆಫ್ 2 ನಂಬರ್ಸ್ ಬರಿತಾ ಇದ್ದೀರಾ, ಅಲ್ಗಾರಿದಮಿಕ್ ಮತ್ತೆ ಫ್ಲೋ ಚಾರ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಅದರಲ್ಲೇ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಈಗ ಆಪರೆಂಟ್ಸ್ ಅಂದ್ರೆ ಏನು, ಆಪರೇಟರ್ಸ್ ಅಂದ್ರೆ ಏನು, ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು. ನಿಮಗೆ ಆಪರೇಟರ್ಸ್ ಬಗ್ಗೆ ಗೊತ್ತಿದೆ. ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ನೀವೆಲ್ಲ ಅರ್ಥಮೆಟಿಕ್ ಆಪರೇಟರ್, ಪ್ಲಸ್ ಮೈನಸ್ ಆಸ್ಟರಿಸ್ಕ್ ಡಿವಿಷನ್. ರಿಲೇಷನ್ ಆಪರೇಟರ್ಸ್ ಅಂದ್ರೆ ಲೆಸ್ ದ್ಯಾನ್ ಈಕ್ವಲ್ ಟು. ಓಕೆ, ಆಲ್ರೆಡಿ ಕ್ಲಾಸಲ್ಲಿ ಕಲ್ತಿದ್ದೀವಿ. ಅಜೈನ್ಮೆಂಟ್ ಆಪರೇಟರ್ ಅಂದ್ರೆ ಈಕ್ವಲ್. ಓಕೆ, ಲಾಜಿಕಲ್ ಆಪರೇಟರ್ ಅಂದ್ರೆ ಲಾಜಿಕಲ್ ಅಂಡ್, ಲಾಜಿಕಲ್ ಆರ್, ಲಾಜಿಕಲ್ ನಾಟ್. ಓಕೆ, ಅದೇ ತರ ಇನ್ಕ್ರಿಮೆಂಟ್ ಆಪರೇಟರ್ ಅಂದ್ರೆ ಪ್ಲಸ್ ಪ್ಲಸ್, ಡಿಕ್ರಿಮೆಂಟ್ ಆಪರೇಟರ್ ಅಂದ್ರೆ ಮೈನಸ್ ಮೈನಸ್. ಆಲ್ರೆಡಿ ನೀವು ಕ್ಲಾಸಲ್ಲಿ ಕಲ್ತಿದ್ದೀರಾ. ಈಗ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಎಕ್ಸ್ಪ್ರೆಷನ್ ಬಗ್ಗೆ, ಎಕ್ಸ್ಪ್ರೆಷನ್ ಡೆಫಿನಿಷನ್ ಗೊತ್ತಾಯ್ತು. ಈಗ ದೇರ್ ಆರ್ 3 ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್. ಇದರಲ್ಲಿ 3 ಬಗೆಯ ಎಕ್ಸ್ಪ್ರೆಷನ್ಸ್ ಗಳನ್ನ ನಾವು ನೋಡ್ತೀವಿ. ಫಸ್ಟ್ ಬಂದ್ಬಿಟ್ಟು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್, ಸೆಕೆಂಡ್ ಬಂದ್ಬಿಟ್ಟು ರಿಲೇಷನ್ ಎಕ್ಸ್ಪ್ರೆಷನ್, ಥರ್ಡ್ ಒನ್ ಬಂದ್ಬಿಟ್ಟು ಲಾಜಿಕಲ್ ಎಕ್ಸ್ಪ್ರೆಷನ್. ಈಗ ನಿಮಗೆ ಆಲ್ರೆಡಿ ಮೈಂಡ್ ಅಲ್ಲಿ ಬರ್ತಾ ಇದೆ, ಅರ್ಥಮೆಟಿಕ್ ಅಂದ್ಕೊಳ್ಳೆ ನಿಮ್ಮ ಮೈಂಡ್ ಅಲ್ಲಿ ಬರ್ಬೇಕಾಗಿರೋದು ಪ್ಲಸ್ ಮೈನಸ್ ಆಸ್ಟರಿಸ್ಕ್ ಡಿವಿಷನ್. ಓಕೆ, ಪ್ಲಸ್ ಅಂದ್ರೆ ಕೂಡಿಸೋದು, ಮೈನಸ್ ಅಂದ್ರೆ ಕಳೆಯೋದು, ಆಸ್ಟರಿಸ್ಕ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡೋದು, ಡಿವಿಷನ್ ಅಂದ್ರೆ ಭಾಗಾಕಾರ ಮಾಡೋದು. ಓಕೆ, ಈ ಎಕ್ಸ್ಪ್ರೆಷನ್ ಗಳಿಗೆ ನಾವು ಆಲ್ರೆಡಿ ನೀವು ಏನ್ ವರ್ಡ್ ಚೇಂಜ್ ಮಾಡಬೇಕಪ್ಪ ಅಂದ್ರೆ ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಈಗ ತಿಳ್ಕೊಳ್ಳೋದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಬಗ್ಗೆ, ಅದೇ ತರ ರಿಲೇಷನ್ ಎಕ್ಸ್ಪ್ರೆಷನ್ ಬಗ್ಗೆ, ಅದೇ ತರ ಲಾಜಿಕಲ್ ಎಕ್ಸ್ಪ್ರೆಷನ್ ಬಗ್ಗೆ. ನೀವು ಹಿಂದಿನ ಕ್ಲಾಸ್ ಅಲ್ಲಿ ತರಗತಿಗಳಲ್ಲಿ ಏನ್ ಕಲ್ತಿದ್ರ? ಅರ್ಥಮೆಟಿಕ್ ಆಪರೇಟರ್ಸ್ ಕಲ್ತಿದ್ರ, ರಿಲೇಷನ್ ಆಪರೇಟರ್ಸ್ ಕಲ್ತಿದ್ರ, ಅದೇ ತರ ಲಾಜಿಕಲ್ ಆಪರೇಟರ್ಸ್ ಬಗ್ಗೆ ಕಲ್ತಿದ್ರ. ಈಗಿನ ಕ್ಲಾಸ್ ಅಲ್ಲಿ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಬಗ್ಗೆ, ರಿಲೇಷನ್ ಎಕ್ಸ್ಪ್ರೆಷನ್ ಬಗ್ಗೆ, ಮತ್ತೆ ಲಾಜಿಕಲ್ ಎಕ್ಸ್ಪ್ರೆಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ತಿಳ್ಕೊಳ್ಳೋಣ. ಇನ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ದೇರ್ ಆರ್ 3 ಟೈಪ್ಸ್. ಓಕೆ, ಇಂಟೀಜರ್ ಮೋಡು, ರಿಯಲ್ ಮೋಡು, ಮಿಕ್ಸ್ಡ್ ಮೋಡು. ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಲ್ಲಿ 3 ಟೈಪ್ಸ್ ಅನ್ನ ನೋಡ್ತೀವಿ ಮತ್ತೆ ನಾವು. ಇಂಟೀಜರ್ ಮೋಡು, ರಿಯಲ್ ಮೋಡು, ಮಿಕ್ಸ್ಡ್ ಮೋಡು. ಓಕೆ, ಅರ್ಥಮೆಟಿಕ್ ಡೆಫಿನಿಷನ್. ಫಸ್ಟ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಆರ್ ಫಾರ್ಮ್ ವಿತ್ ಎ ವ್ಯಾಲಿಡ್ ಕಾಂಬಿನೇಷನ್ ಆಫ್ ವೇರಿಯಬಲ್ಸ್, ವೇರಿ ವಿತ್ ವ್ಯಾಲ್ಯೂಸ್, ಕಾನ್ಸ್ಟೆಂಟ್, ಡಸಂಟ್ ಚೇಂಜಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್. ಡೆಫಿನಿಷನ್. ಓಕೆ, ಅಂಡ್ ಅರ್ಥಮೆಟಿಕ್ ಆಪರೇಷನ್. ನಿಮಗೆ ವೇರಿಯಬಲ್ಸ್ ಅಂದ್ರೇನು, ಕಾನ್ಸ್ಟೆಂಟ್ಸ್ ಅಂದ್ರೇನು, ಅರ್ಥಮೆಟಿಕ್ ಆಪರೇಷನ್ಸ್ ಅಂದ್ರೆ ಗೊತ್ತಿದೆ. ಓಕೆ, ನಾನು ಅದೇ ಮತ್ತೆ ಲೆಂತ್ ಮಾಡ್ತಾ ಇದ್ದೀನಿ. ವೇರಿಯಬಲ್ಸ್ ಅಂದ್ರೆ changes during the execution of a program. Constant ಅಂದ್ರೆ doesn't changes the execution of the program. Okay, arithmetic expression ಅಂದ್ರೆ it form the valid combination, invalid valid combination of variables, constant and arithmetic operations. Okay, ಇದು definition of arithmetic expression. ಇನ್ನು arithmetic expression ಅಂತ ನಾವು 3 ಟೈಪ್ಸ್ ಅನ್ನು ನೋಡ್ತೀವಿ. ಅದರಲ್ಲಿ ಫಸ್ಟ್ ಬಂದು ಇಂಟಿಜರ್ ಮೋಡ್, ರಿಯಲ್ ಮೋಡ್, ಮಿಕ್ಸ್ಡ್ ಮೋಡ್. ನಿಮಗೆ ಸಿ ಲ್ಯಾಂಗ್ವೇಜ್ ಕಲಿಯೋ ಟೈಮಲ್ಲಿ ನಾವು ಬೇಸಿಕಲಿ ಡಾಟಾ ಟೈಪ್ಸ್ ಅಲ್ಲಿ ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ. ಇಂಟ್, ಫ್ಲೋಟ್, ಓಕೆ, ಕ್ಯಾರ್. ಇಂಟೀಜರ್ ಅಂದ್ರೆ ಎಕ್ಸಾಂಪಲ್ ಯಾವ ತರ ಬರೀತೀವಿ ನಾವು, ಓನ್ಲಿ ಫಾರ್ ದ ಡಿಜಿಟ್ ವಿತೌಟ್ ಫ್ರಾಕ್ಷನಲ್ ಪಾಯಿಂಟ್, ಬರೀತೀವಿ. ಇದ್ರದ್ದು
ಸ್ಕ್ಯಾನ್ಎಫ್ ಅಲ್ಲಿ ನಾವು ಇಂಟರ್ನ ಪರ್ಸೆಂಟೇಜ್ ಆಫ್ ಡಿ ಅಂತ ಬರೀತೀವಿ. ಅರ್ಥ ಆಯ್ತಾ? ಫ್ಲೋಟ್ ಅಂದ್ರೆ ಓಕೆನಾ 41.67 70.80 ಓಕೆ. ಇದನ್ನ ನಾವು ಸ್ಕ್ಯಾನ್ ಆಫ್ ಮಾಡೋ ಟೈಮಲ್ಲಿ ಪರ್ಸೆಂಟೇಜ್ ಆಫ್ ಎಫ್ ಅಂತ ಬರೀತೀವಿ. ಅದೇ ತರ ಇದನ್ನ ಪರ್ಸೆಂಟೇಜ್ ಆಫ್ ಸಿ ಅಂತ. ಇವು ಮೂರು ಬಹಳ ಇಂಪಾರ್ಟೆಂಟ್. ಇದು ಡಿಫರೆಂಟ್ ಟೈಪ್ ಆಫ್ ಡಾಟಾ ಟೈಪ್ಸ್ ಯೂಸ್ಡ್ ಇನ್ ದ ಸಿ ಲ್ಯಾಂಗ್ವೇಜ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ. ಇಂಟು ಫ್ಲೋಟು ಕ್ಯಾರ್. ಅದೇ ತರ ನೋಡಿ ಇಂಟೀಜರ್ ಮೋಡು, ರಿಯಲ್ ಮೋಡು ಮತ್ತೆ ಕ್ಯಾರ್. ಇದು ಮಿಕ್ಸ್ಡ್ ಮೋಡ್ ಅಂತ ಇನ್ನೊಂದು. ಇದು ಡಾಟಾ ಟೈಪ್ಸ್. ಇದು ಇಂಟೀಜರ್ ಮೋಡು, ರಿಯಲ್ ಮೋಡು, ಮಿಕ್ಸ್ಡ್ ಮೋಡ್ ಓಕೆನಾ. ಇದು ನಿಮಗೆ ಇಂಪಾರ್ಟೆಂಟ್. ನೀವು ಪ್ರತಿಯೊಂದು ಸಿ ಪ್ರೋಗ್ರಾಮ್ ಬರೆಯೋ ಟೈಮಲ್ಲಿ ಕೂಡ ಇಂಟೀಜರ್, ಫ್ಲೋಟು, ಕ್ಯಾರ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಕ್ಲಾಸಲ್ಲಿ ಪದೇ ಪದೇ ಹೇಳ್ತಾ ಇರ್ತೀವಿ ಓಕೆನಾ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಂಟೀಜರ್ ಅಂದ್ರೆ ಯಾವುದೇ ಕಾರಣಕ್ಕೂ ಫ್ರಾಕ್ಷನಲ್ ಪಾಯಿಂಟ್ಸ್ ಬರಂಗಿಲ್ಲ ನೋಡ್ರಿ. ಓನ್ಲಿ ಫಾರ್ ಡಿಜಿಟ್ಸ್ 28, 678 ಇದಕ್ಕೆ ಇಂಟೀಜರ್ ಮೋಡ್ ಅಂತ ಕರಿತೀವಿ ಓಕೆನಾ. ಯಾವಾಗ ನಿಮಗೆ ಫ್ರಾಕ್ಷನಲ್ ಪಾಯಿಂಟ್ ಡಿಜಿಟ್ ಡಾಟ್ ಬಂತು ಇದಕ್ಕೆ ಏನಂತೀವಿ ನಾವು ಫ್ಲೋಟ್ ಅಂತ ಕರಿತೀವಿ ಓಕೆನಾ. ನಿಮ್ಮ ಮೈಂಡ್ ಅಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬಹುದು. ಇಂಟೀಜರ್ ಅಂದ್ರೆ ಫ್ಲೋಟ್ ಅಂತ. ಅದೇ ತರ ಇಲ್ಲಿ ನೋಡಿ ಫಸ್ಟ್ ನಾವು ಇಂಟೀಜರ್ ಮೋಡ್ ಡೆಫಿನಿಷನ್ ತಿಳ್ಕೊಳ್ಳೋಣ. ಇಲ್ಲಿ ಇಂಟೀಜರ್ ಮೋಡ್ ಎಕ್ಸ್ಪ್ರೆಷನ್ ಅಂದ್ರೆ ಇಂಟೀಜರ್ ಮೋಡ್ ಎಕ್ಸ್ಪ್ರೆಷನ್ ಅಂದ್ರೆ this is the expressions are formed using integer type constant okay, variables, functions and operations okay. ಇದನ್ನ ಏನಂದ್ರೆ ನಾವು ಇಂಟೀಜರ್ ಮೋಡ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಇಂಟೀಜರ್ ಅಂದ್ರೆ ಗೊತ್ತಾಗಿದೆ, ಯಾವುದೇ ಕಾರಣಕ್ಕೂ ನಂಬರ್ಸ್ ಫ್ರಾಕ್ಷನ್ಸ್ ಇರಬಾರ್ದು ಅಂತವಕ್ಕೆ ನಾವು ಇಂಟೀಜರ್ ಮೋಡ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಇಂಟೀಜರ್ ಮೋಡ್ ಅಲ್ಲಿ ನಾವು 5 ಅರ್ಥಮೆಟಿಕ್ ಆಪರೇಷನ್ಸ್ ಅನ್ನು ನೋಡ್ತೀವಿ. ಆಡ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮೋಡ್. ಈಗ ಆಡ್ ಮಾಡ್ತೀವಿ 10 + 3 13. ಯಾವುದೇ ಫ್ರಾಕ್ಷನಲ್ ಪಾಯಿಂಟ್ ಇಲ್ಲ ನೋಡಿ. ಇದಕ್ಕೆ ನಾವು ಇಂಟೀಜರ್ ಮೋಡ್ ಅಂತ ಕರಿತೀವಿ ಓಕೆನಾ. ಕಂಪೇರ್ ಮಾಡಬೇಕು, ಪ್ರತಿಯೊಂದು ಕೂಡ ಕಂಪ್ಯಾರಿಸನ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅದೇ ತರ ಸಬ್ಸ್ಟ್ರಾಕ್ಷನ್ 10 - 3 7. ಅದೇ ತರ ಮಲ್ಟಿಪ್ಲಿಕೇಶನ್ 10 × 3 30. 10 / 3 ಓಕೆನಾ. ಫ್ರಾಕ್ಷನ್ ಬರ್ತಿಲ್ಲ, ಇಂಟೀಜರ್ ಇಂದ 3 ಅಷ್ಟೇ ತಗೊಂಡ್ತೀವಿ ವ್ಯಾಲ್ಯೂ. ಅರ್ಥ ಆಯ್ತಾ? ಅದೇ ತರ ಮೋಡ್ ಹೇಳಿದೆ ನಾವು 3ಅನ್ನು 10ರಿಂದ ಭಾಗ ಮಾಡಿದ್ರೆ ಶೇಷ ಏನ್ ಬರುತ್ತೋ ಅದು ಮೋಡ್, ಮೋಡಲಸ್ ಅಂತ ಕರೀತೀವಿ. ಇದು ಇಂಟೀಜರ್ ಮೋಡ್ಗೆ ಎಕ್ಸಾಂಪಲ್. ಅದೇ ತರ ರಿಯಲ್ ಮೋಡ್ ಅಂತ ಗೊತ್ತಿದೆ ಆಲ್ರೆಡಿ, ಫ್ಲೋಟ್ ಅಂತ ಬರಬೇಕು. ರಿಯಲ್ ಮೋಡ್ ಅಲ್ಲಿ ಫ್ರಾಕ್ಷನ್ಸ್ 1.5 = 6.9 = 8.4 ಓಕೆ. 1.5 - 6.9 5.4 ಓಕೆ. 1.5 × 6.9 10.35. 1.5 / 6.9 = 0.217. ಇದು ರಿಯಲ್ ಮೋಡ್. ಇಲ್ಲಿ ನೋಡಿ ಪ್ರತಿಯೊಂದು ಕೂಡ ಫ್ರಾಕ್ಷನ್ಸ್ ಇದೆ, ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಪ್ರತಿಯೊಂದು ಬಹಳ ಇಂಪಾರ್ಟೆಂಟ್. ಇದು ಫ್ರಾಕ್ಷನಲ್ ವ್ಯಾಲ್ಯೂಸ್, ಇದು ರಿಯಲ್ ಮೋಡ್. ಇದು ಕಂಪೇರ್ ಮಾಡ್ಬೇಕಾದ್ರೆ ಬಂದಿದ್ದು ನೋಡ್ರಿ, ಪೆಟ್ರೋಲ್ ಡೀಸೆಲ್ ರೇಟ್ ಇದ್ದಂಗೆ ಬಂದ ಯಾವಾಗಲೂ ಫ್ರಾಕ್ಷನ್ಸ್ ಇರುತ್ತೆ. ಇದು ಸಕ್ಕರೆ ರೇಟ್ ಇದ್ದಂಗೆ ಓಕೆನಾ. ಸಕ್ಕರೆ ಬೆಲ್ಲ ರೇಟ್ ಇದ್ದಂಗೆ ಯಾವುದೇ ಕಾರಣಕ್ಕೂ ಪಾಯಿಂಟ್ ಸಮಥಿಂಗ್ ಅನ್ನ ತಗೊಂಡು ಅದು ಇಂಟೀಜರು. ಇದು ಎಲ್ಲ ನಿಮ್ಗೆ ಏನಾಗುತ್ತೆ, ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಫ್ಲೋಟಿಂಗ್ ವ್ಯಾಲ್ಯೂ ಅಲ್ಲಿ ಇರುತ್ತೆ ಓಕೆನಾ. ರೇರ್ ಆಲ್ಮೋಸ್ಟ್ ಆ ತರ ಇರುತ್ತೆ. ಇದು ರಿಯಲ್ ಮೋಡ್, ಇದು ಇಂಟೀಜರ್. ಇದು ಮಿಕ್ಸ್ಡ್ ಮೋಡ್, ಬೋತ್ ಕಾಂಬಿನೇಷನ್ ಓಕೆ. 15 ಅನ್ನೋದು ಇಂಟೀಜರು, 10 ಅನ್ನೋದು ರಿಯಲ್ ಮೋಡ್. ಡಿವಿಷನ್ ಮಾಡಿದಾಗ 1.5 ಓಕೆ. ಅದೇ ತರ 1.5 × 10 + 6.7 ಬೋತ್ ಇಂಟೀಜರ್ ಮೋಡ್ ಅಂಡ್ ರಿಯಲ್ ಮೋಡ್ ನಂಬರ್ಸ್ ಅನ್ನ ಮಿಕ್ಸ್ ಮಾಡಿ ನಾವು ಆನ್ಸರ್ ಅನ್ನ ಒಬ್ಟೈನ್ ಮಾಡ್ತೀವಿ ಓಕೆನಾ. ದಿಸ್ ಆರ್ ಆಲ್ ಫಾರ್ ಟೋಟಲ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ರಿಲೇಷನ್ ಎಕ್ಸ್ಪ್ರೆಷನ್ಸ್ ಓಕೆ. ರಿಲೇಷನ್ ಎಕ್ಸ್ಪ್ರೆಷನ್ಸ್ ಆರ್ these expressions are formed using valid combination of constants, variables, functions and relation operators okay. ಇದಕ್ಕೆ ನಾವು ಹೇಳ್ತೀವಿ ರಿಲೇಷನ್ ಮೋಡ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ರಿಲೇಷನ್ ಮೋಡ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. These expressions are formed using valid combination of constants, variables, functions and relation operators. ನಿಮಗೆ ಆಲ್ರೆಡಿ ರಿಲೇಷನ್ ಆಪರೇಟರ್ ಬಗ್ಗೆ ಗೊತ್ತಿದೆ. ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಈಕ್ವಲ್ ಟು, ನಾಟ್ ಈಕ್ವಲ್ ಓಕೆನಾ, ಈಕ್ವಲ್ ಟು ನಾಟ್. ಇದು ರಿಲೇಷನ್ಸ್ ಆಪರೇಟರ್ಸ್ ಅಲ್ಲಿ ಬರ್ತಕ್ಕಂಥ ಆಪರೇಟರ್ಸ್. ಅದಕ್ಕೆ ಎಕ್ಸಾಂಪಲ್ ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ 4.5 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಆಗಿರ್ತದೆ. ಕಂಡೀಷನ್ ಟ್ರೂ ಆರ್ ಫಾಲ್ಸ್. ಇದು ಕಂಡೀಷನ್ ಟ್ರೂ ಓಕೆನಾ. 4.5 ಲೆಸ್ ದ್ಯಾನ್ ಈಕ್ವಲ್ ಟು 10, 10 ಗಿಂತ ಕಡಿಮೆ ಇದೆ ಓಕೆನಾ. ಇದು ಕಂಡೀಷನ್ ಟ್ರೂ ಓಕೆನಾ. ಟ್ರೂ ಅಂದ್ರೆ ಸತ್ಯ ಓಕೆನಾ. ಅಂದ್ರೆ ಅಕಾರ್ಡಿಂಗ್ ಟು
ಲಾಜಿಕಲ್ ಆಪರೇಟರ್ ಪ್ರಕಾರ ಟ್ರೂ ಅಂದ್ರೆ 1 ಅಂತ ಕರಿತೀವಿ, ಫಾಲ್ಸ್ ಅಂದ್ರೆ 0 ಅಂತ. ಅದನ್ನ ನಾವು ಲಾಜಿಕಲ್ ಆಪರೇಟರ್ ನೋಡ್ತೀವಿ. ಅದೇ ತರ 4.5 ಲೆಸ್ ದ್ಯಾನ್ ಈಕ್ವಲ್ ಟು 10 ಕಂಡೀಷನ್ ಇಸ್ ಟ್ರೂ. ದಿಸ್ ಇಸ್ ವಾಟ್ ರಿಲೇಷನ್ ಆಪರೇಟರ್ ಎಕ್ಸಾಂಪಲ್. ಅದೇ ಕಾಂಬಿನೇಷನ್ 4.5 ಲೆಸ್ ದ್ಯಾನ್ -10, -10 4.5 ಅಂತ ಕಡಿಮೆ. ಇಲ್ಲೇನಾಯ್ತು ಕಂಡೀಷನ್ ಫಾಲ್ಸ್. ಓಕೆ, ದ ಕಂಡೀಷನ್ ಫಾಲ್ಸ್ ಆದ್ರೆ ವ್ಯಾಲ್ಯೂ ಇಸ್ 0, ಕಂಡೀಷನ್ ಪಾಸ್ ಆದ್ರೆ ವ್ಯಾಲ್ಯೂ ಇಸ್ 1. ಓಕೆ, ದಿಸ್ ಇಸ್ ಕಾಲ್ಡ್ ರಿಲೇಷನ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಲಾಸ್ಟ್ ಟೈಪ್ ಆಫ್ ಎಕ್ಸ್ಪ್ರೆಷನ್ ಅಲ್ಲಿ ಲಾಜಿಕಲ್ ಎಕ್ಸ್ಪ್ರೆಷನ್. ಇವು ಎಲ್ಲವೂ ಪ್ರತಿಯೊಂದು ಎಕ್ಸ್ಪ್ರೆಷನ್ ಕೂಡ ಇಂಪಾರ್ಟೆಂಟ್. ಅರ್ಥಮೆಟಿಕ್, ರಿಲೇಷನ್, ಲಾಜಿಕಲ್ ಎಕ್ಸ್ಪ್ರೆಷನ್ ಪ್ರತಿಯೊಂದು ಡೆಫಿನೇಷನ್ಸ್ ಎಕ್ಸಾಂಪಲ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕರೆಕ್ಟ್ ಆಗಿ ಓದ್ಕೋಬೇಕು. ಈಗ ಲಾಜಿಕಲ್ ಎಕ್ಸ್ಪ್ರೆಷನ್ ಅಂದ್ರೆ ಎಕ್ಸ್ಪ್ರೆಷನ್ ಇನ್ವಾಲ್ವಿಂಗ್ ಲಾಜಿಕಲ್ ಆಪರೇಟರ್ಸ್. ಎಕ್ಸ್ಪ್ರೆಷನ್ಸ್ ಇನ್ವಾಲ್ವಿಂಗ್ ಲಾಜಿಕಲ್ ಆಪರೇಟರ್ಸ್ ಈಸ್ ಕಾಲ್ಡ್ ಲಾಜಿಕಲ್ ಎಕ್ಸ್ಪ್ರೆಷನ್ ಅಂತ ಕರೀತೀವಿ. ನಿಮಗೆ ಆಲ್ರೆಡಿ ಗೊತ್ತಿದೆ ಲಾಜಿಕಲ್ ಆಪರೇಟರ್ ಅಂದ್ರೆ ಏನಂತ. ಇನ್ನೊಂದ್ಸಲ ಹೇಳ್ತೀನಿ, ಲಾಜಿಕಲ್ ಅಂಡ್, ಓಕೆ, ಲಾಜಿಕಲ್ ಅಂಡ್ ಈ ತರ ಲಾಜಿಕಲ್ ಅಂಡ್, ಲಾಜಿಕಲ್ ಆನ್, ಲಾಜಿಕಲ್ ನಾಟ್. ಓಕೆನಾ, ಇದು 3 ಆಪರೇಟರ್ಸ್. ಅದೆಲ್ಲ ಇಲ್ಲಿ ನಾನು ಟೇಬಲ್ ಅನ್ನ ಬರ್ತಿದ್ದೀನಿ. ಇನ್ನೊಂದ್ಸಲ ಇದರಲ್ಲಿ ಯಾವ ತರ ನಾವು ಅಂಡ್ ಮತ್ತೆ 6 ನಾಟ್ ಟೇಬಲ್ಸ್ ಅನ್ನ, ಟ್ರೂ ಟೇಬಲ್ ಅನ್ನ ಬರೀತೀವಿ. ಈಗ ನಮಗೆ ಅಂಡ್ ಟೇಬಲ್ ಅಲ್ಲಿ ಯಾವ ತರ ಇರುತ್ತೆ, ಯಾವ ತರ ಕನ್ಸ್ಟ್ರಕ್ಟ್ ಮಾಡೋದು. ಅಪರೆಂಟ್ 1, ಅಪರೆಂಟ್ 2, ವಾಟ್ ಇಸ್ ದ ರಿಸಲ್ಟ್. ಓಕೆ, ಅಂಡ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಆರ್ ಅಂದ್ರೆ ಅಡಿಷನ್, ನಾಟ್ ಅಂದ್ರೆ ಟ್ರೂ ಇದ್ರೆ ಫಾಲ್ಸ್ ಇರುತ್ತೆ, ಫಾಲ್ಸ್ ಇದ್ರೆ ಟ್ರೂ ಇರುತ್ತೆ. ಈಗ ಫಸ್ಟ್ ನೋಡಿ, ಫಾಲ್ಸ್ ಫಾಲ್ಸ್. ಓಕೆನಾ, ಫಾಲ್ಸ್ ಅಂದ್ರೆ ಆಲ್ರೆಡಿ ಹೇಳಿದ್ವಿ 0 0. ಓಕೆ, ಫಾಲ್ಸ್ 0, ಟ್ರೂ ಅಂದ್ರೆ 1. ಅದೇ ತರ ಟ್ರೂ ಅಂದ್ರೆ 1, ಫಾಲ್ಸ್ ಅಂದ್ರೆ 0, 1 1. ಇದನ್ನ ಡಿಜಿಟ್ಸ್ ಅಲ್ಲಿ ಬರಬೇಕಪ್ಪ ಈ ತರ ಬರಬಹುದು, ಇಲ್ಲ ಅಂದ್ರೆ ಎಕ್ಸ್ಪ್ರೆಷನ್ ಬರೋ ಟೈಮ್ ಇದೇ ತರ ಬರಬೇಕು. ಎಫ್ ಎಫ್ ಅಂದ್ರೆ ಎಫ್ ಎಫ್ ಅಂದ್ರೆ ಫಾಲ್ಸ್. ಓಕೆ, ನಾ ಹೇಳಿದ್ದೀನಿ ಎಫ್ ಎಫ್ ಅಂದ್ರೆ ಫಾಲ್ಸ್. 0 into 0 ಎನಿಥಿಂಗ್ ನಂಬರ್ ಇಸ್ ಆಲ್ವೇಸ್ 0 ಹೇಳಿದ್ದೀನಿ. 0 ಇಂದ ಯಾವುದೇ ನಂಬರ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಬರುವಂತ ಆನ್ಸರ್ 0. ಇದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಓಕೆನಾ, 0 into 0 0. ಅದೇ ತರ 0 into 1, 0 into 1, 0 into 1, ಆಲ್ವೇಸ್ ರಿಸಲ್ಟ್ ಇಸ್ 0, ಫಾಲ್ಸ್ ಅಂತ ಬರುತ್ತೆ. ಅದೇ ತರ ಟ್ರೂ ಇನ್ 1 into 0 ಅಂದ್ರೆ ಟ್ರೂ ಇಂಟು ಫಾಲ್ಸ್, ಅಗೇನ್ ಫಾಲ್ಸ್. ಟ್ರೂ ಅಂಡ್ ಟ್ರೂ 1 into 1, 1 digits into digits, like 1 into 1. The answer is also 1 ಅಂದ್ರೆ ಇದು ಅಂಡ್. ಅಂಡ್ ಈಗ ಅಂಡ್ ಗೇಟ್ ಅಂತ ನೋಡ್ತಾ ಇದ್ದೀವಿ. ಅಂಡ್ ಟ್ರೂ ಟೇಬಲ್ ಅಲ್ಲಿ ಏನಿದೆ ಹೇಳಿದ್ದೀನಿ ಹಾಗೆ 0 into 0 ಆಲ್ವೇಸ್ ರಿಸಲ್ಟ್ ಇಸ್ 0. ಓಕೆ, 0 0 into 1 0, 1 into 0 0, 1 into 1 ಆನ್ಸರ್ ಇಸ್ 1. ಇದು ಅಂಡ್ ಲಾಜಿಕಲ್ ಎಕ್ಸ್ಪ್ರೆಷನ್ ಟೇಬಲ್. ಅದೇ ತರ ಇಲ್ಲಿ ನೋಡ್ರಿ, ಅಂಡ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಪ್ರತಿಯೊಂದನ್ನು. ಆರ್ ಅಂದ್ರೆ ಅಡಿಷನ್ ಮಾಡಬೇಕು, ಆಡ್ ಮಾಡಬೇಕು. ಓಕೆನಾ, ಇದೇ ತರ ಸೇಮ್ ಕಂಡೀಷನ್, ಎಫ್ ಇಂಟು ಎಫ್, ಎಫ್ ಇಂಟು ಟಿ, ಟಿ ಇಂಟು ಎಫ್, ಟಿ ಇಂಟು ಟಿ. ಓಕೆ, ಫಾಲ್ಸ್ ಇಂಟು ಫಾಲ್ಸ್, ದ ಆನ್ಸರ್ ಇಸ್ ಫಾಲ್ಸ್. ಓಕೆ, ಅಡಿಷನ್ ಮಾಡಬೇಕು 0 into 0, ಆನ್ಸರ್ ಇಸ್ 0. ಇಲ್ಲಿ ಫಾಲ್ಸ್ ಇಂಟು ಟ್ರೂ, ಫಾಲ್ಸ್ ಅಪರೆಂಟ್, ಫಾಲ್ಸ್ ಇಂಟು ಫಾಲ್ಸ್, ದ ಆನ್ಸರ್ ಇಸ್ 0. ಓಕೆ, ಅದೇ ತರ 0 plus 1, the answer is 1. Okay, 1 plus 0 1. ಅದೇ ತರ 1 1 1, 1 ಏನು ಬಂತು ಕ್ವಶನ್. ಓಕೆ, 0 ಗೆ 1 1 ಗೆ 1 plus 1 ಅಂದ್ರೆ 2 ಆಗಬೇಕು. ಓಕೆ, ಬಟ್ 1 ಹೆಂಗ್ ಬರೀತೀವಿ, ಕ್ಯಾರಿ ತಗೊಳ್ಳಿ. ಓಕೆನಾ, ನಾವೇನ್ ಮಾಡಬೇಕು, ಬೈನರಿ ನಂಬರ್ ಗೆ ಕನ್ವರ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ದ ಆನ್ಸರ್ 1 ಬರುತ್ತೆ. ಓಕೆನಾ, 10 ಮಿನಿಟ್ಸ್ 1 ಅಂದ್ರೆ ಕ್ಯಾರಿ ಮಾಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ 1 plus 1 ಅಂದಾಗ 2 ಅಂತ ಬರೀಬಾರ್ದು. ಇದು ಲಾಜಿಕಲ್ ಆಪರೇಟರ್ ಆಗ, ಲಾಜಿಕಲ್ ಆಪರೇಟರ್ ಅಲ್ಲಿ ದೇರ್ ಇಸ್ ಓನ್ಲಿ ಎಕ್ಸ್ಪ್ರೆಷನ್ 0 and 1. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾವು ಇಲ್ಲಿ 1 into 1 plus 1 ಅಂದ್ರೆ 1 ಅಂತ ಬರಬೇಕು. ಲಾಸ್ಟ್ ಅದು ನಾಟ್, ನಾಟ್ ಅಂದ್ರೆ ರಿವರ್ಸ್, ಟ್ರೂ ಇದ್ರೆ ಫಾಲ್ಸ್ ಬರಬೇಕು, ಫಾಲ್ಸ್ ಅಂದ್ರೆ ಟ್ರೂ, ನಾಟ್. ಇದು ನಾವು ಟೋಟಲ್ ಲಾಜಿಕಲ್ ಎಕ್ಸ್ಪ್ರೆಷನ್. ಇವು 3 ಎಕ್ಸ್ಪ್ರೆಷನ್ಸ್ ಇಂಪಾರ್ಟೆಂಟ್. ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು, ಓಕೆನಾ, ಅರ್ಥಮೆಟಿಕ್ ಎಕ್ಸ್ಪ್ರೆಷನ್, ರಿಯಲ್ ಮೋಡ್ ಎಕ್ಸ್ಪ್ರೆಷನ್, ಲಾಜಿಕಲ್ ಎಕ್ಸ್ಪ್ರೆಷನ್. ಓಕೆ, ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಮತ್ತೆ ಇಂಟೀಜರ್ ಮೋಡು, ಮತ್ತೆ ರಿಯಲ್ ಮೋಡು, ಮಿಕ್ಸ್ಡ್ ಮೋಡ್, ಅದಕ್ಕೆ ಪ್ರತಿಯೊಂದು ಎಕ್ಸಾಂಪಲ್ ಈ ಕ್ಲಾಸಲ್ಲಿ ಕಲ್ತಿದ್ವಿ. ಅದೇ ತರ ರಿಲೇಷನ್ ಎಕ್ಸ್ಪ್ರೆಷನ್ ಕಲ್ತಿದೀವಿ. ಓಕೆ, ರಿಲೇಷನ್ ಎಕ್ಸಾಂಪಲ್. ಮತ್ತೆ ಅದೇ ತರ ಲಾಜಿಕಲ್ ಎಕ್ಸ್ಪ್ರೆಷನ್,
ಲಾಜಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಟೇಬಲ್ ಸಮೇತ ಕಲಿತೀವಿ. ಇದು ಎಕ್ಸಾಮ್ಗೆ ನಿಮಗೆ ಬಹಳ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನೀವು ಇದನ್ನ ಚೆನ್ನಾಗಿ ಓದ್ಕೋಬೇಕು. ಇನ್ನು ಈ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಈ ಒಂದು ಇದರಲ್ಲಿ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ಪ್ರತಿಯೊಂದು ಆಪರೇಟರ್ಸ್ಗಳನ್ನ, ಪ್ರತಿಯೊಂದು ಫಾರ್ಮುಲಾಸ್ಗಳನ್ನ, ಓಕೆನಾ, ಈಗ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಬೇರೆ, ಅಕಾರ್ಡಿಂಗ್ ಟು ಸಿ ಲ್ಯಾಂಗ್ವೇಜ್ ಫಾರ್ಮುಲಾಸ್ ಬೇರೆ. ಈಗ ನಾವೇನ್ ಮಾಡ್ತೀವಿ, a plus b ಹೋಲ್ ಸ್ಕ್ವೇರ್ ಅಂತ ಬರೀತೀವಿ, ಓಕೆನಾ. a plus b ಹೋಲ್ ಸ್ಕ್ವೇರ್ ಫಾರ್ಮುಲಾನ a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ, ಓಕೆ, ಫಾರ್ಮುಲಾ ಏನಪ್ಪ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2a. ಇದು ಮ್ಯಾಥಮೆಟಿಕಲ್ ಫಾರ್ಮುಲಾ. ಇದೇ ತರ ನಾವು ಪ್ರೋಗ್ರಾಮ್ ಅನ್ನ ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಬರೆಯುತ್ತೇವೆ. ಈ ರೀತಿ ಬರೆದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ನಿಮ್ಗೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಟು ಸಿ ಇಕ್ವಿವ್ಯಾಲೆಂಟ್. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬೇರೆ, ಸಿ ಇಕ್ವಿವ್ಯಾಲೆಂಟ್ ಎಕ್ಸ್ಪ್ರೆಷನ್ ಬೇರೆ. ಅದಕ್ಕೋಸ್ಕರ ಏನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ನಾನು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದನ್ನ ನೋಡಿ, a ಪ್ಲಸ್ ಫ್ಯಾಮಿಲಿ ನೀವು 9th 10th ಅಲ್ಲೆಲ್ಲ ಈ ಫಾರ್ಮುಲಾನ ಕಲ್ತಿರ್ತೀವಿ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2. ಇದನ್ನ ಸಿ ಇಕ್ವಿವ್ಯಾಲೆಂಟ್ ಹೆಂಗ್ ಬರೀತೀರಾ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಸಿ ಇಕ್ವಿವ್ಯಾಲೆಂಟ್ ಹೆಂಗ್ ಬರೀಬೇಕಪ್ಪ ಅಂದ್ರೆ, ರಿಟರ್ನ್ ಆಸ್ ಸಿ ಇಕ್ವಿವ್ಯಾಲೆಂಟ್. ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಯಾವ ತರ ಬರ್ತದೆ, ಈಗ a ಪ್ಲಸ್ b ಕಾನ್ಸ್ಟೆಂಟ್ ಅಲ್ಲ, ಓಕೆ, a ಸ್ಕ್ವೇರ್, ಎರಡು a ಸ್ಕ್ವೇರ್ ಗೊತ್ತಲ್ಲ, a ಇಂಟು a, ಇದು ಆಸ್ಟೆರಿಸ್ಕ್ ಸಿಂಬಲ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಅದೇ ತರ b ಇಂಟು b, b ಸ್ಕ್ವೇರ್ ಅನ್ನ b ಇಂಟು b ಅಂತ ಬರೀತೀವಿ. ಅದೇ ತರ 2 ಇಂಟು a ಇಂಟು b, ಇದು ಸಿ ಇಕ್ವಿವ್ಯಾಲೆಂಟ್ ಫಾರ್ಮುಲಾ. ಈ ಸಿ ಪ್ರೋಗ್ರಾಮ್ ಈ ತರ ಬಂದ್ರೆ ನಾವು ಬರ್ತಕ್ಕಂಥ ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗುತ್ತೆ. ಅದೇ ತರ ಉದಾಹರಣೆಗೆ ಇದು 3abc, 3abc ಇದು ಮಲ್ಟಿಪ್ಲಿಕೇಶನ್ ಮಧ್ಯ ಅಲ್ಲ, ಕಾಮನ್ ನಾವು ಬರೋದಂದ್ರೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಅರ್ಥ ಮಾಡ್ಕೊಂತೀವಿ. ಇದು ಮಲ್ಟಿಪ್ಲಿಕೇಶನ್, ಇಲ್ಲಿ ಏನ್ ಮಾಡಬೇಕು, ಆಸ್ಟ್ರಿಕ್ ಆಡ್ ಮಾಡಿ 3 ಇಂಟು ಆಸ್ಟ್ರಿಕ್ a ಆಸ್ಟ್ರಿಕ್ b ಆಸ್ಟ್ರಿಕ್ c ಅಂತ ಬರುತ್ತೆ. ಅದೇ ತರ 2 ಇಂಟು a ಪ್ಲಸ್ b ಪ್ಲಸ್ c ಪ್ಯಾರಾಂಥಿಸಿಸ್ ಹಾಕಿದ್ವಿ, ಅವಾಗ ಏನ್ ಮಾಡಬೇಕು, 2 ಆಸ್ಟ್ರಿಕ್ ಪ್ಯಾರಾಂಥಿಸಿಸ್ ಓಪನ್ a ಪ್ಲಸ್ b ಪ್ಲಸ್ c ಪ್ಯಾರಾಂಥಿಸಿಸ್ ಕ್ಲೋಸ್. ಅದೇ ತರ ಇಲ್ಲಿ ನೋಡಿ ಎಕ್ಸಾಂಪಲ್, ಇದು ಬಹಳ ಇಂಪಾರ್ಟೆಂಟ್. ನೀವು ನೋಡಿರ್ತೀರಾ 9th 10th ಅಲ್ಲಿ ನೋಡಿರ್ತೀರಾ, ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ b. ಸರ್ ಇದನ್ನ ಯಾವ ತರ ಬರಬೇಕು, SQRT ಅಂತ ಬರುತ್ತೆ. SQRT ಆಫ್ a ಪ್ಲಸ್ b ಪ್ಲಸ್ c, ಇದು ಸಿ ಇಕ್ವಿವ್ಯಾಲೆಂಟ್. ಇದು ಸಿ ಇಕ್ವಿವ್ಯಾಲೆಂಟ್, ಇದು ಮೆಥಡ್. ಅದೇ ತರ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, a ಆಸ್ಟ್ರಿಕ್ a ಪ್ಲಸ್ b ಆಸ್ಟ್ರಿಕ್ b. ಈ ತರ ನಾವು ಪ್ರತಿಯೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾಗಳನ್ನ ನಾವು ಸಿ ಲ್ಯಾಂಗ್ವೇಜ್ ಅಲ್ಲಿ ಈ ತರ ಬರೀತೀವಿ. ಟೋಟಲ್ ಇದು ನಿಮಗೆ ಈ ಚಾಪ್ಟರ್ ಅಲ್ಲಿ ನಾವು ಎಕ್ಸ್ಪ್ರೆಷನ್ಸ್ ಅಂದ್ರೇನು, ಆಪರೇಟರ್ಸ್ ಅಂದ್ರೇನು ಸ್ವಲ್ಪ ರಿವ್ಯಾಪ್ ಹೋಗಿದ್ವಿ. ಇಂಟ್ ಡಾಟಾ ಟೈಪ್ಸ್ ಅಂದ್ರೇನು, ಎಕ್ಸ್ಪ್ರೆಷನ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ ತರ ಇಂಟೀಜರ್ ಮೋಡು, ರಿಯಲ್ ಮೋಡು, ಮಿಕ್ಸ್ಡ್ ಮೋಡ್ ಅನ್ನ ಕಲಿತಾ ಇದೀವಿ. ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾನ ಯಾವ ತರ ನಾವು ಸಿ ಇಕ್ವಿವ್ಯಾಲೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಬರೀಬೋದನ್ನ ಈ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಬೇರೆ ವಿಷಯನ ಸ್ಟಡಿ ಮಾಡಿ. ಓಕೆ, ಥ್ಯಾಂಕ್ ಯು.